ಸ್ಟೋರಿ ಹೇಳಿದಾಗೆ ನನ್ನ ವೈಫು, ನನ್ನ ಮಕ್ಕಳು, ಫ್ರೆಂಡ್ಸು ಇವರೆಲ್ಲ ಯಾವುದೇ ಸಿನಿಮಾ ಬರಲಿ ಥಿಯೇಟರ್‌ಗೆ ಹೋಗ್ತಾ ಇರ್ತಾರೆ. ಹೊಸದಾಗಿ ರಿಲೀಸ್ ಆಗಿದ್ದು. ನನ್ನೂ ಕರೀತಾ ಇರ್ತಾರೆ. ಆದ್ರೆ ನಾನು ಹೋಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ಅಂದ್ರೆ 2 ಮೇಜರ್ ಕಾರಣಗಳಿದೆ. ನೋಡಿ ನನ್ಗೆ ಚಿಕ್ಕ ವಯಸ್ಸಿಂದ ಸಿನಿಮಾ ಮಾಡಿದವರು, ಮತ್ತೆ ನಮಗೆ ಶೂಟಿಂಗಲ್ಲಿ ಸಿನಿಮಾ ಕ್ಯಾಮ್ರಾನ ದೇವ್ರ ಥರ ಅದಕ್ಕೊಂದು ನಮಸ್ಕಾರ ಮಾಡ್ಕೊಂಡು ಶೂಟಿಂಗ್ ಹೋಗುವಂಥದ್ದು. ಅದಾದ್ಮೇಲೆ ಮೇಕಪ್‌ಗೆ ಕೂತ್ಕೊಂಡಾಗ ನಮಸ್ಕಾರ ಮಾಡುವಂಥದ್ದು. ಅಲ್ಲಿ ಕೊಟ್ಟಂತ ತಿಂಡಿ, ಊಟಗಳಿಗೆ ನಮಸ್ಕಾರ ಮಾಡಿ ತಿನ್ನುವಂಥದ್ದು. ಈ ತರ ನಮಗೆ ಅದಕ್ಕೆ ಸಿನಿಮಾ ಮತ್ತು ಸಿನಿಮಾ ಸಂಬಂಧಪಟ್ಟಿದ್ದ ವಸ್ತುಗಳು, ಕಾಸ್ಟ್ಯೂಮ್ ಏನೇ ಇದ್ರೂನು ಎಲ್ಲವನ್ನು ಆ ರೀತಿ ಒಂದು ನೋಡ್ದಂಗೆ ಒಂದು ಫೀಲು. ಸೊ ನಮ್ಗೆ ಥಿಯೇಟರ್ ಅಂದ್ರೆ ಒಂದು ದೇವಸ್ಥಾನದ ಫೀಲ್ ಅದು ಮೊದ್ಲಿಂದಾನು. ಚಿಕ್ಕ ವಯಸ್ಸಿಂದ ಬಂದಿರೋ ಒಂದು ಅಭ್ಯಾಸ ಅದು. ಸೊ ಥಿಯೇಟರ್‌ಗಳಲ್ಲಿ ಮುಂದಿನ ಸೀಟ್‌ಗಳು ಖಾಲಿ ಇದೆ ಅಂದ ತಕ್ಷಣ ಕಾಲ್ನ ಹೀಗೆ ಆ ಸೀಟ್ ಮೇಲೆ ಹಾಕೊಂಡು ಕೂತ್ಕೊಳ್ಳುವಂಥದ್ದು. ಮತ್ತೆ ಅಲ್ಲೇ ಏನೋ ಉಗಿಯುವಂಥದ್ದು ಮಾಡೋದು ಇವೆಲ್ಲ ತುಂಬಾ ಬೇಜಾರಾಗುವಂತ ಒಂದು ವಿಚಾರ. ಅಂದ್ರೆ ನಾವು ಟೀನೇಜ್‌ಗಳಲ್ಲಿ ಓಡಾಡಿದೀವಿ, ಎಗರಿದೀವಿ, ಪಾಪ್ಕಾರ್ನ್ ತಿಂದಿದೀವಿ, ಚೆಲ್ಲಿದೀವಿ. ಈ ತರದ್ದೆಲ್ಲ ಚೇಷ್ಟೆಗಳು ಮಾಡಿದೀವಿ. ಆದ್ರೆ ಯಾವತ್ತೂ ನಾನು ಆ ಸೀಟ್‌ಗೆ ಹಿಂಗೆ ಕಾಲ್ ಹಾಕೊಂಡು ಸ್ಕ್ರೀನ್‌ಗೆ ತೋರಿಸ್ಕೊಳ್ಳೋಂಥ ರೀತಿ ಕೂತ್ಕೊಂತಾ ಇರ್ಲಿಲ್ಲ. ಯಾಕಂದ್ರೆ ನಮಗೆ ಹೆಸರು ಕೊಟ್ಟಂತ, ನಮಗೆ ಊಟ ಕೊಟ್ಟಂತ, ನಮಗೆ ರೆಕಗ್ನಿಷನ್ ಕೊಟ್ಟಂತ ಸ್ಕ್ರೀನ್ ಅಂದ್ರೆ ಅದಕ್ಕಷ್ಟು ರೆಸ್ಪೆಕ್ಟು. ಇದು ಒಂದು ಭಾಗ ವರ್ಗೂ ಇತ್ತು. ಈಗ ಒಂದು ಲೇಟೆಸ್ಟ್ ಒಂದು ಹಣೆಬರಹ ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನು ಅಂತಂದ್ರೆ ಸಿನಿಮಾದ ಮುಖ್ಯವಾದ ಮೇನ್ ಸೀನ್ ಬರ್ತಾ ಇರ್ಬೇಕಾದ್ರೆ ಅದನ್ನ ವಿಡಿಯೋ ಮಾಡ್ಬಿಟ್ಟು ಶೇರ್ ಮಾಡ್ಬಿಡೋದು. ಅದು ಯಾವುದೇ ರೀತಿಯಾದಂಥ ಆ್ಯಪ್‌ಗಳಲ್ಲಾಗಿರ್ಬೋದು, ಅದನ್ನ ಶೇರ್ ಮಾಡ್ಬಿಡೋದು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಬಿಡೋದು. ನಾನು ಹೇಳೋದೇನು ಅಂತಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಪೈರಸಿ. ಇದನ್ನ ಯಾಕೆ ಯಾರು ತಡೀತಾ ಇಲ್ಲ, ಇದ್ರ ಬಗ್ಗೆ ದನಿ ಎತ್ತಾ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ. ಅವಾಗೆಲ್ಲ ಇಡೀ ಸಿನಿಮಾ ಹಿಂಗೆಲ್ಲ ವಿಡಿಯೋ ಶೂಟ್ ಮಾಡ್ಕೊಂಡವ್ರು ಅಂದ್ಬಿಟ್ಟು ಸಿಡಿ ಬರೋದು, ಇದು ಬರೋದು ಅಂತ. ಆಫ್‌ಕೋರ್ಸ್ ಈಗ್ಲೂನು ಲಿಂಕ್ ಎಲ್ಲ ಬಂದ್ಬಿಡುತ್ತೆ. ಅದು ಬೇರೆ ಪ್ರಶ್ನೆ. ಆದ್ರೆ ಇದು ಮೇನ್ ಸೀನ್ ಕಂಟೆಂಟ್ ಓಡ್ತಾ ಇರುತ್ತೆ ಇವಾಗ. ಒಂದು ದೇವಸ್ಥಾನಕ್ಕೆ ಹೇಗೆ ಗರ್ಭಗುಡಿ ಅನ್ನೋದು ಮುಖ್ಯನೋ, ಹಾಗೆ ಆ ಚಿತ್ರದ ಒಂದು ಗರ್ಭಾವಸ್ಥೆಯಲ್ಲಿರುವಂತ ಒಂದು ಸೀನ್ ಈಗ ನೆಕ್ಸ್ಟ್ ಡೆಲಿವರ್ ಆಗೋ ಮೇನ್ ಇಂಪಾರ್ಟೆಂಟ್ ಸೀನ್ ಅದು. ಅದನ್ನ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ರೆಕಾರ್ಡ್ ಮಾಡಿ ಹಾಕ್ಬಿಡೋದು. ಸೊ ಇದು ನೋಡಕ್ಕೆ ನನಗಾಗಲ್ಲ ಹಿಂಸೆ. ಆಮೇಲೆ ಒಂದು ಸಣ್ಣ ಗ್ಯಾಪ್ ಸಿಕ್ಕಿರೋ ಒಂದು ಸಣ್ಣ ಹಾಡು ಬರ್ಲಿ, ಇನ್ನೇನೋ ಒಂದು ಬಂದ್ಬಿಟ್ರೆ ಸಾಕು. ಮೇಲ್ ಕೂತಿರೋರ್ಗಂತೂ ಫುಲ್ಲು ಇರಿಟೇಷನ್ ಅದು. ಯಾಕಂದ್ರೆ ಕೆಳಗಡೆ ಅವರೆಲ್ಲ ಮೊಬೈಲ್ ಆನ್ ಮಾಡ್ತಾ ಇರ್ತಾರೆ. ಆ ಬೆಳಕೆಲ್ಲ ಕಣ್ಣಿಗೆ ಹೊಡಿತಾ ಇರುತ್ತೆ. ಯಾವುದೋ ಒಂದು ಸೋಷಿಯಲ್ ಮೀಡಿಯಾನ ಓಪನ್ ಮಾಡ್ಕೊಂಡು ಕೂತಿರ್ತಾರೆ. ಒಂದು 2, 2.5 ಅವರ್ ನೀವು ಸಿನಿಮಾ ನೋಡೋಕೆ ಅಂತ ಬಂದಾಗ, ಅಷ್ಟನ್ನ ಕಾನ್ಸಂಟ್ರೇಟ್ ಮಾಡಕ್ ಆ 2, 2.25 ಅವರ್ ನಿಮ್ ಮೊಬೈಲ್ ಬಿಟ್ಟಿರಕ್ಕಾಗಲ್ಲ ಅಂತಂದ್ರೆ, ಇದು ಯಾವ ಜನರೇಷನ್ ಜೊತೆಗೆ ನಾವು ಸಿನಿಮಾ ನೋಡ್ತಾ ಇದೀವಿ? ಏನ್ ನೋಡಕ್ ಬಂದಿದೀವಿ? ಥಿಯೇಟರ್‌ಗೆ ಏನ್ ಎಂಜಾಯ್ ಮಾಡಕ್ ಬಂದಿದೀವಿ ಅಂತ ಅನಿಸ್ಬಿಡುತ್ತೆ. ನಿಜಕ್ಕೂ ಇದು ಎಲ್ಲಾ ತರದ ಕಡೆನೂ ಇದಾಗ್ತಾ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಬೇಜಾರಿದೆ. ಇದು ನನ್ನ